ಈ ಕುರಿತ ಹೆಚ್ಚಿನ ಮಾಹಿತಿ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಖ್ಯಾತ ಸಾಹಿತಿ HSV ಅವರು ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಮೇಘ, ಕೆಲ ದಿನಗಳಿಂದ HS ವೆಂಕಟೇಶ್ ಮೂರ್ತಿ ಅವರು ಅನಾರೋಗ್ಯದಿಂದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಶುಕ್ರವಾರ ಅವರು ನಿಧನರಾಗಿದ್ದಾರೆ. ಅವರಿಗೆ 80 ವರ್ಷ ವಯಸ್ಸಾಗಿತ್ತು. HS ವೆಂಕಟೇಶ್ ಮೂರ್ತಿ ಅವರು ಮೂಲತಃ ಶಿವಮೊಗ್ಗ ಪಕ್ಕದಲ್ಲೇ ಇರ್ತಕ್ಕಂಥ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದರು, ಅಲ್ಲಿ ಜನಿಸಿದವರು. ನಂತರ ಅವರು ಚನ್ನಗಿರಿಯಲ್ಲೇ ಓದ್ತಾರೆ, ನಂತರ ಹೊಳಲ್ಕೆರೆಯಲ್ಲಿ ಓದ್ತಾರೆ, ಆಮೇಲೆ ಭದ್ರಾವತಿಯಲ್ಲಿ ಅವರು ITI ಮಾಡ್ತಾರೆ, ಅದಕ್ಕೆ ಹೋಗ್ತಾರೆ. ನಂತರ ಅವರು ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ MA ಪದವಿಯನ್ನು ಪಡಿತಾರೆ. ಬೆಂಗಳೂರಿನ ಜೋಸೆಫ್ ವಾಣಿಜ್ಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗ್ತಾರೆ, ಕನ್ನಡ ಪ್ರಾಧ್ಯಾಪಕರಾಗ್ತಾರೆ. ಕನ್ನಡವನ್ನ ಬೆಳೆಸುವ ಕೆಲಸವನ್ನ ಮಾಡ್ತಾರೆ HS ವೆಂಕಟೇಶ್ ಮೂರ್ತಿ ಅವರು. ಅವರು ಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನ ಪ್ರಕಟಿಸಿದ್ದಾರೆ. ಮತ್ತೆ ಎಲ್ಲಾ ಕ್ಷೇತ್ರದಲ್ಲೂ, ಎಲ್ಲಾ ಪ್ರಾಕಾರಗಳಲ್ಲೂ ಬರೆದಂತ ಕವಿ. ಅವರು ಭಾವಗೀತೆಗಳು ಇದುವರೆಗೂ ಯಾವುದೇ ಒಬ್ಬ ಗಾಯಕ ಒಂದು ಭಾವಗೀತೆಗಳ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ HS ವೆಂಕಟೇಶ್ ಮೂರ್ತಿ ಅವರ ಕವನ ಇಲ್ಲದೇನೆ ಆ ಕಾರ್ಯಕ್ರಮ ಮುಗಿಯೋದೇ ಇಲ್ಲ ಅನ್ನುವಷ್ಟು ಅವರ ಭಾವಗೀತೆಗಳು ಪ್ರಸಿದ್ಧಿ ಮತ್ತೆ ಸಾಹಿತ್ಯಕ್ಕೆ ಜನರನ್ನ ಹತ್ರ ಕರ್ಕೊಂಡು ಬಂದಂತ ಗೀತೆಗಳದು. ಆಮೇಲೆ ನವೋದಯ ಸಂದರ್ಭದಲ್ಲೂ ಬರೆದಿದ್ದಾರೆ, ನಂತರ ನವ್ಯ ಸಂದರ್ಭದಲ್ಲೂ ಬರೆದಿದ್ದಾರೆ. ಆದ್ರೆ ಆ ಗೀಳಿನಿಂದ ಹೊರ ಬಂದಿರೋ ಅಂದ್ರೆ ಅವರು ಭಾವಗೀತೆಗಳನ್ನ ಬರೀಬೇಕಾದ್ರೆ ಏನು ಪಾರಂಪರಿಕವಾದಂತ ಒಂದು ಜ್ಞಾನ ಇದೆ, ಅದ್ರ ಜೊತೆಗೆ ಆಧುನಿಕತೆಯನ್ನು ಸಹ ಮೈಗೂಡಿಸಿಕೊಂಡು ಬರೆದಂತ ಕವಿ HS ವೆಂಕಟೇಶ್ ಮೂರ್ತಿ. ಸರಿಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನ ಅವರು ಪ್ರಕಟ ಮಾಡಿದ್ದಾರೆ. ಬರೀ ಭಾವಗೀತೆಗಳು ಅಷ್ಟೇ ಅಲ್ಲ, ನಾಟಕಗಳನ್ನ ಬರೆದಿದ್ದಾರೆ ಅವರು. ಒಂದು ಸೈನಿಕ ವೃತ್ತ ಅಂತ ಆಗಿರ್ಬೋದು, ಆಮೇಲೆ ಅವ್ರ ಮೊದಲನೇ ನಾಟಕ ಹೂವಿ ಆಗಿರ್ಬೋದು, ಹೀಗೆ ಹಲವು ನಾಟಕಗಳನ್ನ ಬರೆದಿದ್ದಾರೆ, ವಿಮರ್ಶಾ ಗ್ರಂಥಗಳನ್ನ ಬರೆದಿದ್ದಾರೆ. ಮತ್ತೆ ಅವರ PhD ಪ್ರಬಂಧವೇ ಕನ್ನಡದಲ್ಲಿ ಕಥನ ಕವನಗಳು. ಅದಕ್ಕೆ ಅವರಿಗೆ ಗೈಡ್ ಆಗಿದ್ದು ಶಿವರುದ್ರಪ್ಪನವರು, ಅವ್ರು ಗೈಡ್ ಆಗಿದ್ದವರು. ಮಕ್ಕಳಿಗಾಗಿ ಕತೆ, ಕವಿತೆ, ನಾಟಕಗಳನ್ನ ಬರೆದಿದ್ದಾರೆ. ಮತ್ತೆ ಋಗ್ವೇದವನ್ನ ಅನುವಾದ ಮಾಡಿದ್ದಾರೆ, ಕಾಳಿದಾಸನ ಋತುಸಂಹಾರ ಅನುವಾದ ಮಾಡಿದ್ದಾರೆ. ಹೀಗೆ ಎಲ್ಲಾ ಪ್ರಕಾರಗಳಲ್ಲೂ ಕೆಲಸ ಮಾಡಿದಂತ ಒಬ್ಬ ಅಪರೂಪದ ಲೇಖಕ HS ವೆಂಕಟೇಶ್ ಮೂರ್ತಿ. ಜೊತೆಗೆ ಅವರಿಗೆ ಎಲ್ಲಾ ಊರುಗಳ ಜೊತೆಯೂ ಒಂದು ಆತ್ಮೀಯವಾದಂತ ಒಂದು ಸಂಬಂಧ ಇತ್ತು. ಶಿವಮೊಗ್ಗ ಹಲವು ಕಾರ್ಯಕ್ರಮಗಳು ಅವರು ಶಿವಮೊಗ್ಗಕ್ಕೆ ಬಂದಿದ್ದಾರೆ. ಹಾಗೆ ಬೇರೆ ಊರುಗಳಿಗೂ ಸಹ, ದಾವಣಗೆರೆಗೂ ಸಹ ಹೋಗಿದ್ದಾರೆ. ಚನ್ನಗಿರಿ ಅವರ ಪ್ರೀತಿ ಅವರು. ಹೀಗೆ HS ವೆಂಕಟೇಶ್ ಮೂರ್ತಿ ಅವರು ಬರೆದಂತ ಹಾಡುಗಳು ಮತ್ತೆ ಅವರು ಬರೆದಂತ ಸಾಹಿತ್ಯ ಏನಿದೆ ಯಾವಾಗ್ಲೂ ನೆನಪಲ್ಲಿ ಇರ್ತಕ್ಕಂಥದ್ದು. ಈಗ ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಅನ್ನುವಂತ ಒಂದು ಗೀತೆ ಏನಿದೆ ಸಿನಿಮಾದಲ್ಲಿ ಬರೋದ್ಕಿಂತ ಮುಂಚೆನೆ ಅದು ಬಹಳ ಪ್ರಸಿದ್ಧ ಪಡೆದಂತ ಗೀತೆ ಅದು, ತೂಗು ಮಂಚದಲ್ಲಿ ಕೂತು ಆಗಿರ್ಬೋದು. ಆಮೇಲೆ ಇತ್ತೀಚೆಗೆ ಯುವಕರು ಸಹ ಒಂದು ಹಾಡನ್ನ ತಮ್ಮ ಸ್ಟೇಟಸ್ ಗಳಲ್ಲಿ, ತಮ್ಮ ರೀಲ್ಸ್ ಗಳಲ್ಲಿ ಬಳಸ್ಕೊತಾರೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ ಅಂತೇಳಿ. ಹೀಗೆ ಬಹಳ ಕ್ಯಾಚಿ ಆದಂತ ಪದಗಳು. ಮತ್ತೆ ಈ ರೀತಿ ಪದ ಸಂಯೋಜನೆ ಮಾಡಬಹುದಾ ಅಂತ ಹೇಳಿ ಆಶ್ಚರ್ಯ ಪಡೋ ರೀತಿಯಲ್ಲಿ ಅವರು ಬರಿತಾ ಇದ್ರು. TN ಸೀತಾರಾಮ್ ಅವರು ಮಾಡಿದಂತಹ ಬಹುತೇಕ ಧಾರಾವಾಹಿಗಳ ಶೀರ್ಷಿಕೆ ಗೀತೆಯನ್ನ ಬರೆದವರು. ಮಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಗಿ ನೀಗಿ ಮುಕ್ತ ಅನ್ನುವಂತ ಸಾಲುಗಳಾಗಿರ್ಬೋದು, ಅಥವಾ ದೂರದಿಂದಲೇ ಜೀವ ಹಿಂಡುತ್ತಿದೆ ಕಾಣದೊಂದು ಹಸ್ತ ಅನ್ನುವಂತ ಸಾಲುಗಳಾಗಿರ್ಬೋದು. ಹೀಗೆ ಅದ್ಭುತ ಸಾಲುಗಳನ್ನ ಕನ್ನಡಕ್ಕೆ ಕೊಟ್ಟಂತವ್ರು. ಅಂದ್ರೆ ಆ ರೀತಿ ಒಂದು ರೂಪಕಗಳನ್ನ ಸೃಷ್ಟಿ ಮಾಡಬಹುದಾ ಅಂತ ಆಶ್ಚರ್ಯ ಪಡೋ ರೀತಿನಲ್ಲಿ ಅವರು ಬರೆದವರು. ಮತ್ತೆ ಸಿನಿಮಾವನ್ನು ಮಾಡಿದ್ರು ಅವರು. ಸಿನಿಮಾಕ್ಕೆ ಹಾಡುಗಳನ್ನ ಚಿನ್ನಾರಿ ಮುತ್ತ ಸಿನಿಮಾ ನಾಗಾಭರಣ ಅವರ ನಿರ್ದೇಶನದ ಸಿನಿಮಾ ಅದು. ಆ ಸಿನಿಮಾಕ್ಕೆ ಬರೆದ ಹಾಡುಗಳು ಎಷ್ಟು ಪಾಪ್ಯುಲರ್ ಆಯ್ತು ಅಂತಂದ್ರೆ ಇದುವರೆಗೂ ಸಣ್ಣ ಮಕ್ಕಳು ಆ ಹಾಡುಗಳನ್ನ ಗುನುಕ್ತಾರೆ, ಚಿನ್ನಾರಿ ಮುತ್ತ ಸಿನಿಮಾದ ಹಾಡುಗಳು. ಕೊನೆಗೆ ಇವರೇ 71-72ನೇ ವಯಸ್ಸಿನಲ್ಲಿ ಇವರೇ ಒಂದು ಸುಮಾರು 75 ವರ್ಷ ಆಗಿತ್ತು ಅವ್ರಿಗೆ. ಹಸಿರು ರಿಬ್ಬನ್ ಅನ್ನುವಂತ ಸಿನಿಮಾವನ್ನ ಇವರೇ ನಿರ್ದೇಶನ ಮಾಡ್ತಾರೆ. ಹಾಗಾಗಿ HS ವೆಂಕಟೇಶ್ ಮೂರ್ತಿ ಅವರು ಮಾಡದೇ ಇರೋ ಕೆಲಸನೇ ಇಲ್ಲ ಅನ್ನೋ ರೀತಿನಲ್ಲಿ ಎಲ್ಲಾ ರೀತಿಯಾದಂತ ಸೃಜನಾತ್ಮಕ ಕೆಲಸವನ್ನ ಮಾಡೋರು. 35 ವರ್ಷಕ್ಕೂ ಹೆಚ್ಚು ಕಾಲ ಅವರು ಕನ್ನಡ ಮೇಸ್ಟರ್ ಆಗಿದ್ರು. ಅವರ ಕಾಲೇಜ್ನಲ್ಲಿ ಕನ್ನಡದ ಹಲವು ಜೋಸೆಫ್ ವಾಣಿಜ್ಯ ಕಾಲೇಜ್ ಏನಿದೆ ಬೆಂಗಳೂರು, ಸೆಂಟ್ ಜೋಸೆಫ್ ವಾಣಿಜ್ಯ ಕಾಲೇಜ್, ಅಲ್ಲಿ ಬಹಳಷ್ಟು ಕನ್ನಡ ಕಾರ್ಯಕ್ರಮಗಳು ಮಾಡಿ ಹೊಸ
ಆ ಬರಹಗಾರರು ಇವರ ಸ್ಫೂರ್ತಿಯಿಂದ ಬಂದ್ರು. ಮತ್ತೆ ಇವರು ಏನು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬರೀತಾ ಇದ್ರು ತಮ್ಮ ಕವನಗಳಲ್ಲಿ ಆಧುನಿಕತೆ ಏನ್ ಕಾಣಿಸ್ತಾ ಇತ್ತು, ಆಧುನಿಕತೆಯನ್ನ ಅದಕ್ಕೆ ತರ್ತಾ ಇದ್ರು. ಅದಕ್ಕೆ ನಿಸಾರ್ ಅಹಮದ್ ನನಗೆ ಪ್ರೇರಣೆ ಅಂತ ಹೇಳ್ತಾ ಇದ್ರು ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು. ಹಾಗಾಗಿ ಆ, ತುಂಬಾ ತುಂಬಾ ಅತ್ಯುತ್ತಮವಾದಂತ ಸಾಹಿತ್ಯವನ್ನ, ನೆನಪಲ್ಲಿ ಇಟ್ಕೊಳ್ತಕ್ಕಂಥ ಸಾಹಿತ್ಯವನ್ನ, ಮತ್ತೆ ಬಹಳ ಪ್ರಮುಖವಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿಯೂ ಸಹ ಸಾಹಿತ್ಯಕ್ಕೆ, ಸಾಹಿತ್ಯದ ಕಡೆಗೆ ಆಕರ್ಷಣೆ ಆಗುವ ರೀತಿಯಲ್ಲಿ ಅವರು ತಮ್ಮ ಸಾಹಿತ್ಯವನ್ನ ಬರೆದ್ರು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯ ನೀಡಿದ ಕಣ್ಣು ಅನ್ನುವಂತ ಹಾಡಾಗಿರ್ಬೋದು. ಹೀಗೆ ಆ, ಅಮ್ಮ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಮ್ಮ, ಕೃಷ್ಣ ಮತ್ತು ರಾಧೆಯ ಕುರಿತು ಅವರು ನೂರಾರು ಕವನಗಳನ್ನ ಬರೆದಿದ್ದಾರೆ. ನೂರಾರು ತೂಗು ಮಂಚದಲ್ಲಿ ಕೂತು ಅದು ಸಹ ಕೃಷ್ಣ ರಾಧೆಯ ಬಗ್ಗೆನೇ ಬರೆದಂತ ಒಂದು ಕವನ ಅದು. ಕೃಷ್ಣ ರಾಧೆ ಅವರು ಬಹುಶಃ ಅವರು ಒಂದು ಪ್ರೀತಿಯ ರೂಪಕವಾಗಿ ತಮ್ಮ ಕವನಗಳಲ್ಲಿ ಅವರು ಬರಿತಾ ಇದ್ರು. ಹಾಗಾಗಿ ಆ ಇನ್ನು ರಾಷ್ಟ್ರೀಯ ಭಾವನೆಗಳನ್ನ ಬೆಳೆಸ್ತಕ್ಕಂಥ ಹಾಡುಗಳು ಸಹ, ಐದು ಬೆರಳು ಕೂಡಿ ಒಂದು ಮುಷ್ಟಿಯು, ಹಲವು ಮಂದಿ ಸೇರಿ ಈ ಸಮಷ್ಟಿಯು, ಆ ಹಾಡಾಗಿರ್ಬೋದು. ಹೀಗೆ ನೆನ್ಪಿಟ್ಕೊಳ್ತಕ್ಕಂಥ ಹಲವು ಹಾಡುಗಳು ಬರೆದಿದ್ದಾರೆ ಅವರು. ಕಾದಂಬರಿಗಳು ಬರೆದಿದ್ದಾರೆ. ಸಿಂಧಬಾದನ ಆತ್ಮಕಥೆ, ಕ್ರಿಯಾಪರ್ವ, ಒಣಗಿದ ಮರದ ಗಿಳಿಗಳು, ಋತುವಿಲಾಸ, ನಾಟಕಗಳಾಗಿರ್ಬೋದು, ಹೆಜ್ಜೆಗಳು, ಒಂದು ಸೈನಿಕ ವೃತ್ತಾಂತ, ಕತ್ತಲೆಗೆ ಎಷ್ಟು ಮುಖ, ಚಿತ್ರಪಟ ರಾಮಾಯಣವಂತೂ ಒಂದು ಬಹಳಷ್ಟು ತಂಡಗಳು ಆಡಿರ್ತಕ್ಕಂಥ ಸೀತೆ ಕುರಿತಾದಂತ ಒಂದು ನಾಟಕ ಅದು. ಉಯ್ಯಾಲೆ, ಅಗ್ನಿವರ್ಣ, ಸ್ವಯಂವರ, ಕಂಸಾಯಣ, ಮತ್ತೆ ಏಕವ್ಯಕ್ತಿ ನಾಟಕಗಳು. ಉಯ್ಯಾಲೆ ಏಕವ್ಯಕ್ತಿ ನಾಟಕ, ಮಂತ್ರಿಯ ಬಗ್ಗೆ ಸಹ ಒಂದು ಏಕವ್ಯಕ್ತಿ ನಾಟಕವನ್ನು ಬರೆದಿದ್ದಾರೆ. ಹೀಗೆ ಹಲವು ನಾಟಕಗಳು, ಬಹಳಷ್ಟು ತಂಡಗಳು ಆ ನಾಟಕಗಳನ್ನ ರಂಗದ ಮೇಲೆ ತಂದಿವೆ. ಹಾಗಾಗಿ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಅಗಲುವಿಕೆ ಏನಿದೆ, ನಿಜವಾಗ್ಲೂ ಕನ್ನಡವನ್ನ ಜನರ ಹತ್ತಿರ ತೆಗೆದುಕೊಂಡೋದ, ಸಾಮಾನ್ಯ ವ್ಯಕ್ತಿಗೂ ಸಹ ಕನ್ನಡ ಸಾಹಿತ್ಯವನ್ನ, ಕನ್ನಡ ಭಾಷೆಯನ್ನ, ಆ ಭಾಷೆಯ ಸೌಂದರ್ಯವನ್ನ ತಲುಪಿಸಿದಂತ ಕವಿ. ಒಬ್ಬ ಸಾಮಾನ್ಯ ವ್ಯಕ್ತಿ, ವಿದ್ವಾಂಸ ಅಲ್ಲ, ಕನ್ನಡ ಸಾಹಿತ್ಯ ಓದುಗ ಅಲ್ಲ, ಒಬ್ಬ ಸಾಮಾನ್ಯ ವ್ಯಕ್ತಿ ಕನ್ನಡ ಸಾಹಿತ್ಯದ ಕಡೆಗೆ ಆಕರ್ಷಣೆ ಹುಟ್ಟುವ ರೀತಿಯಲ್ಲಿ ಅವರು ಬರೆದು, ಸರಳವಾದ ಸಾಲುಗಳಲ್ಲಿ ಬಹಳ ಗಹನವಾದ ವಿಚಾರವನ್ನ ಒಂದು ಕ್ಷಣ ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತಕ್ಕಂತ ಸಾಲುಗಳನ್ನ ಅವರು ಕನ್ನಡಕ್ಕೆ ಕೊಟ್ಟಿದ್ದಾರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು. ಮಲೆನಾಡಿನವರು, ಚನ್ನಗಿರಿಯವರು, ಶಿವಮೊಗ್ಗ ಸೀಮೆಯವರು. ಅವರು ಇನ್ನಿಲ್ಲ, ಅವರಿಗೆ ಇಡೀ ಸಾರಸ್ವತ ಲೋಕ ಅವರಿಗಾಗಿ ಶೋಕ ವ್ಯಕ್ತಪಡಿಸಿದೆ. ಬೇಗ ನಿಮ್ಮೆಲ್ಲ ಹೆಚ್ಚಿನ ಮಾಹಿತಿಗಾಗಿ ಧನ್ಯವಾದಗಳು.